ಜನಗಣತಿ 2027ಕ್ಕೆ ಏನು ಬರ್ತಾ ಇದ್ದಾರೆ ಜನ, ನಮ್ಮ ಸಿಬ್ಬಂದಿ ದಯಮಾಡಿ ಸಹಕಾರ ಕೊಡಬೇಕು. ನಾಯಿಗಳನ್ನು ಬಿಡಬೇಡಿ, ಅವರಿಗೆ ಸಹಾನುಭೂತಿಯಿಂದ ಮಾತಾಡಿಸಿ ಮಾಹಿತಿಯನ್ನು ಕೊಡಿ ಅಂಥೇಳಿ ನಾನು ತಮ್ಮ ಮುಖಾಂತರ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಅಸೋಸಿಯೇಷನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನಮಗೊಂದು ಮನವಿ ಪತ್ರ ಈಗಾಗಲೇ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರು ಕೆಲವು ಸಿಬ್ಬಂದಿಯೂ ಕೂಡ ಬಂದಿದ್ದರು. ಹೋದಾಗ ನೀವು ID ಕಾರ್ಡ್ ಕೊಡಿ, ನೀವು ID ಕಾರ್ಡ್ ತೋರಿಸಿ ಅಂತ ಎಲ್ಲ ಹೇಳಿದ್ದಾರೆ. ಹಾಗೇನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಅನುಮಾನ ಇದ್ದರೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ದೂರವಾಣಿ ಕೊಡ್ಬೋದು, ದೂರವಾಣಿಯಲ್ಲಿ ಮಾತಾಡ್ಬೋದು, ಅಥವಾ ಮೆಸೇಜ್ ಕಳಿಸ್ಬೋದು, ನಮ್ಮ ತಹಶೀಲ್ದಾರ್ಗೂ ಕೇಳ್ಬೋದು, ನಮ್ಮ PDOಸ್ಗೂ ಕೇಳಬಹುದು. ಎಲ್ಲರಿಗೂ ಮಾಹಿತಿ ಇದೆ. ಅವರು ಇಲ್ಲ ಅಂದರೆ ಅವ್ರ ಸರ್ಕಾರಿ ಐಡೆಂಟಿಟಿ ಕಾರ್ಡ್ ಇರುತ್ತೆ, ಅದನ್ನು ನೋಡ್ಬೋದು. ನಾವೆಲ್ಲರಿಗೂ ID ಕಾರ್ಡ್ ಕೊಟ್ಟಿದ್ದೀನಿ. ಕೆಲಸ ಏನೋ ಮರೆತು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಸರ್ಕಾರಿ ID ಕಾರ್ಡ್ ಆದರೂ ನೋಡ್ಬೋದು ನೀವು ಅವ್ರನ್ನ. ಗಂಡಿದಾರರು ಬಂದು ಹೌಸ್ ಲಿಸ್ಟಿಂಗ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಅಧಿಕಾರಿಗಳು, ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬಂದು ಹೌಸ್ ನಂಬರನ್ನು ಕೊಟ್ಟು ಮಾಹಿತಿಯನ್ನು, ಕ್ವಶನ್ಸನ್ನು ಕೇಳ್ತಾರೆ. ತಾವು ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಿ. ಕೆಲವರು ಮನೆಗೆ ಹೋದಾಗ ನೀವು ID ಕಾರ್ಡ್ ತಂದಿಲ್ಲ, ನೀವು ಯಾರು ಗೊತ್ತಿಲ್ಲ, ನಾಯಿಗಳನ್ನು ಬಿಡ್ತಕ್ಕಂಥದ್ದು, ಪ್ರಾಣಿಗಳನ್ನು ಬಿಡ್ತಕ್ಕಂಥದ್ದು ಇತ್ಯಾದಿಗಳು ಈಗಾಗಲೇ ನಮಗೆ ದೂರುಗಳು ಬರ್ತಾ ಇದ್ದಾವೆ. ಬಿಸಿಲು ಜಾಸ್ತಿ ಇದೆ. ನಮ್ಮ ಸಿಬ್ಬಂದಿ ಯಾರಿದ್ದಾರೆ ಅವರು ನಿಮ್ಮ ಥರನೇ, ನಿಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಒಬ್ರು ಆಗಿರ್ಬೋದು. ಹಾಗಾಗಿ ಸೌಜನ್ಯದಿಂದ ಮಾತಾಡಿ, ಬಿಸಿಲು ಜಾಸ್ತಿ ಇದೆ, ಅವರಿಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ನಮ್ಮ ಎಲ್ಲ ಮಾಧ್ಯಮ ಮಿತ್ರರ ಮುಖೇನ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜನಗಣತಿ 2027ಕ್ಕೆ ಏನು ಬರ್ತಾ ಇದ್ದಾರೆ ಜನ, ನಮ್ಮ ಸಿಬ್ಬಂದಿ ದಯಮಾಡಿ ಸಹಕಾರ ಕೊಡಬೇಕು. ನಾಯಿಗಳನ್ನು ಬಿಡಬೇಡಿ, ಅವರಿಗೆ ಸಹಾನುಭೂತಿಯಿಂದ ಮಾತಾಡಿಸಿ ಮಾಹಿತಿಯನ್ನು ಕೊಡಿ ಅಂಥೇಳಿ ನಾನು ತಮ್ಮ ಮುಖಾಂತರ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಅಸೋಸಿಯೇಷನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನಮಗೊಂದು ಮನವಿ ಪತ್ರ ಈಗಾಗಲೇ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರು ಕೆಲವು ಸಿಬ್ಬಂದಿಯೂ ಕೂಡ ಬಂದಿದ್ದರು. ಹೋದಾಗ ನೀವು ID ಕಾರ್ಡ್ ಕೊಡಿ, ನೀವು ID ಕಾರ್ಡ್ ತೋರಿಸಿ ಅಂತ ಎಲ್ಲ ಹೇಳಿದ್ದಾರೆ. ಹಾಗೇನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಅನುಮಾನ ಇದ್ದರೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ದೂರವಾಣಿ ಕೊಡ್ಬೋದು, ದೂರವಾಣಿಯಲ್ಲಿ ಮಾತಾಡ್ಬೋದು, ಅಥವಾ ಮೆಸೇಜ್ ಕಳಿಸ್ಬೋದು, ನಮ್ಮ ತಹಶೀಲ್ದಾರ್ಗೂ ಕೇಳ್ಬೋದು, ನಮ್ಮ PDOಸ್ಗೂ ಕೇಳಬಹುದು. ಎಲ್ಲರಿಗೂ ಮಾಹಿತಿ ಇದೆ. ಅವರು ಇಲ್ಲ ಅಂದರೆ ಅವ್ರ ಸರ್ಕಾರಿ ಐಡೆಂಟಿಟಿ ಕಾರ್ಡ್ ಇರುತ್ತೆ, ಅದನ್ನು ನೋಡ್ಬೋದು. ನಾವೆಲ್ಲರಿಗೂ ID ಕಾರ್ಡ್ ಕೊಟ್ಟಿದ್ದೀನಿ. ಕೆಲಸ ಏನೋ ಮರೆತು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಸರ್ಕಾರಿ ID ಕಾರ್ಡ್ ಆದರೂ ನೋಡ್ಬೋದು ನೀವು ಅವ್ರನ್ನ. ಗಂಡಿದಾರರು ಬಂದು ಹೌಸ್ ಲಿಸ್ಟಿಂಗ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಅಧಿಕಾರಿಗಳು, ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬಂದು ಹೌಸ್ ನಂಬರನ್ನು ಕೊಟ್ಟು ಮಾಹಿತಿಯನ್ನು, ಕ್ವಶನ್ಸನ್ನು ಕೇಳ್ತಾರೆ. ತಾವು ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಿ. ಕೆಲವರು ಮನೆಗೆ ಹೋದಾಗ ನೀವು ID ಕಾರ್ಡ್ ತಂದಿಲ್ಲ, ನೀವು ಯಾರು ಗೊತ್ತಿಲ್ಲ, ನಾಯಿಗಳನ್ನು ಬಿಡ್ತಕ್ಕಂಥದ್ದು, ಪ್ರಾಣಿಗಳನ್ನು ಬಿಡ್ತಕ್ಕಂಥದ್ದು ಇತ್ಯಾದಿಗಳು ಈಗಾಗಲೇ ನಮಗೆ ದೂರುಗಳು ಬರ್ತಾ ಇದ್ದಾವೆ. ಬಿಸಿಲು ಜಾಸ್ತಿ ಇದೆ. ನಮ್ಮ ಸಿಬ್ಬಂದಿ ಯಾರಿದ್ದಾರೆ ಅವರು ನಿಮ್ಮ ಥರನೇ, ನಿಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಒಬ್ರು ಆಗಿರ್ಬೋದು. ಹಾಗಾಗಿ ಸೌಜನ್ಯದಿಂದ ಮಾತಾಡಿ, ಬಿಸಿಲು ಜಾಸ್ತಿ ಇದೆ, ಅವರಿಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ನಮ್ಮ ಎಲ್ಲ ಮಾಧ್ಯಮ ಮಿತ್ರರ ಮುಖೇನ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜನಗಣತಿ 2027ಕ್ಕೆ ಏನು ಬರ್ತಾ ಇದ್ದಾರೆ ಜನ, ನಮ್ಮ ಸಿಬ್ಬಂದಿ ದಯಮಾಡಿ ಸಹಕಾರ ಕೊಡಬೇಕು. ನಾಯಿಗಳನ್ನು ಬಿಡಬೇಡಿ, ಅವರಿಗೆ ಸಹಾನುಭೂತಿಯಿಂದ ಮಾತಾಡಿಸಿ ಮಾಹಿತಿಯನ್ನು ಕೊಡಿ ಅಂಥೇಳಿ ನಾನು ತಮ್ಮ ಮುಖಾಂತರ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಅಸೋಸಿಯೇಷನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನಮಗೊಂದು ಮನವಿ ಪತ್ರ ಈಗಾಗಲೇ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರು ಕೆಲವು ಸಿಬ್ಬಂದಿಯೂ ಕೂಡ ಬಂದಿದ್ದರು. ಹೋದಾಗ ನೀವು ID ಕಾರ್ಡ್ ಕೊಡಿ, ನೀವು ID ಕಾರ್ಡ್ ತೋರಿಸಿ ಅಂತ ಎಲ್ಲ ಹೇಳಿದ್ದಾರೆ. ಹಾಗೇನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಅನುಮಾನ ಇದ್ದರೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ದೂರವಾಣಿ ಕೊಡ್ಬೋದು, ದೂರವಾಣಿಯಲ್ಲಿ ಮಾತಾಡ್ಬೋದು, ಅಥವಾ ಮೆಸೇಜ್ ಕಳಿಸ್ಬೋದು, ನಮ್ಮ ತಹಶೀಲ್ದಾರ್ಗೂ ಕೇಳ್ಬೋದು, ನಮ್ಮ PDOಸ್ಗೂ ಕೇಳಬಹುದು. ಎಲ್ಲರಿಗೂ ಮಾಹಿತಿ ಇದೆ. ಅವರು ಇಲ್ಲ ಅಂದರೆ ಅವ್ರ ಸರ್ಕಾರಿ ಐಡೆಂಟಿಟಿ ಕಾರ್ಡ್ ಇರುತ್ತೆ, ಅದನ್ನು ನೋಡ್ಬೋದು. ನಾವೆಲ್ಲರಿಗೂ